ದಾವಣಗೆರೆಯಿಂದ ಬರ್ತಾ ಇದ್ದ ವೇಳೆ ಸಿಎಂ ಶಿರಾಗೆ ವಿಸಿಟ್. ಸಿಎಂ ಬರುವ ವಿಚಾರವಾಗಿ ಮಾಧ್ಯಮದವರಿಗೆ ಆಹ್ವಾನ. ಮೀಡಿಯಾದವರನ್ನ ಒಳಬಿಡದೆ ಪೊಲೀಸರಿಂದ ಅವಮಾನ. ಪೊಲೀಸರ ವಿರುದ್ಧ ಶಿರಾ ಮಾಧ್ಯಮ ಮಿತ್ರರ ಆಕ್ರೋಶ. ದಾವಣಗೆರೆಯಲ್ಲಿ ಕಾರ್ಯಕ್ರಮವನ್ನ ಮುಗಿಸಿಕೊಂಡು ಸಿಎಂ ಮತ್ತು ಡಿಸಿಎಂ ಇನ್ನಿತರರು ಶಿರಾ ಮಾರ್ಗವಾಗಿ ಚಲಿಸುತ್ತಾ ಇದ್ದು, ಈ ವೇಳೆ ಶಾಸಕ ಟಿಬಿ ಜಯಚಂದ್ರ ಅವರನ್ನ ಮಾರ್ಗ ಮಧ್ಯೆ ಭೇಟಿ ಮಾಡಲಿದ್ದು, ಕಾರ್ಯಕರ್ತರು ಮುಖಂಡರುಗಳು ಶಿರಾನಗರದ ಪಾಕಶಾಲೆಯ ಬಳಿ 6 ಗಂಟೆಗೆ ಬರುವಂತೆ ನಿನ್ನೆ ತಿಳಿಸಿತ್ತು. ಮಾಧ್ಯಮದವರಿಗೂ ಕೂಡ ಈ ಕುರಿತಾಗಿ ಆಹ್ವಾನವಿತ್ತು. ಈ ಕಾರಣ ಮಾಧ್ಯಮದವರು ಸಹ ಅಲ್ಲಿ ಭೇಟಿಯನ್ನ ಕೊಟ್ಟಿದ್ರು. ಆದರೆ ಮಾಧ್ಯಮದವರನ್ನ ಆಚೆ ನಿಲ್ಲಿಸಿ ಅವರಿಗೆ ಅವಮಾನ ಮಾಡಿರುವ ಘಟನೆ ನಡೆದಿದೆ. ಈ ಕುರಿತಾಗಿ ಮಾಧ್ಯಮದವರು ಆಕ್ರೋಶವನ್ನ ಕೂಡ ಹೊರಹಾಕಿದ್ದಾರೆ. ಕಾಂಗ್ರೆಸ್ ಪಕ್ಷದ ಹಾಲಿ ಮತ್ತು ಮಾಜಿ ನಗರಸಭಾ ಸದಸ್ಯರು, ಮಾಜಿ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಸದಸ್ಯರು, ಹಾಲಿ ಮತ್ತು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರು, ಬ್ಲಾಕ್ ಕಾಂಗ್ರೆಸ್ ವಿವಿಧ ಮುಂಚೂಣಿ ಘಟಕಗಳ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಮಹಿಳಾ ಕಾಂಗ್ರೆಸ್ ಘಟಕದ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರು ಹೀಗೆ ಎಲ್ಲರನ್ನ ಪ್ರಕಟಣೆಯಲ್ಲಿ ಆಹ್ವಾನಿಸಿತ್ತು. ಅದರಂತೆ ಮಾಧ್ಯಮ ಮಿತ್ರರಿಗೂ ಕೂಡ ಆಹ್ವಾನವನ್ನ ನೀಡಲಾಗಿತ್ತು. ಪಾಕಶಾಲೆಯ ಸ್ಥಳಕ್ಕೆ ಹೋದ ಮಾಧ್ಯಮದವರನ್ನ ಒಳಗೆ ಬಿಡದೆ ಹೊರಗೆ ನಿಲ್ಲಿಸಿದ್ರು. ಕೆಲ ಕಾಂಗ್ರೆಸ್ ಮುಖಂಡರನ್ನ ಪಾಕಶಾಲೆಯ ಒಳಗಡೆ ಬಿಟ್ಟು ಮಾಧ್ಯಮದವರನ್ನ ಕಡೆಗಣಿಸಿದ್ರು. ಅತ ಮಾಧ್ಯಮದವರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಏನ್ ವಿಚಾರ ಅಂದ್ರೆ, ರಾತ್ರಿ ನಮ್ಗೆ ಅಂದ್ರೆ ನಿನ್ನೆ ಸಂಜೆ 7 ಗಂಟೆಗೆ ಅಂದ್ರೆ 7 ಗಂಟೆಗೆ ಇಲ್ಲಿ ಸಿಎಂ ಬರ್ತಾರೆ. ಇದು ಏನು ಸಿರಿಗಂಧ ಪ್ಯಾಲೇಸ್ಗೆ. ಅದಕ್ಕಿಂತ ಮುಂಚೆ ಏನಂದ್ರೆ ನಮ್ಗೆ 4 ಗಂಟೆಗೆ ನಮ್ಗೆ ಜಯಚಂದ್ರ ಅವರ ಅಂದ್ರೆ ಶಿರಾ ಕ್ಷೇತ್ರದ ಶಾಸಕರ ಜಯಚಂದ್ರ ಅವರ ಆಪ್ತ ವಲಯರು ನಮಗೆ ಒಂದು ಮೆಸೇಜ್ ಮಾಡ್ತಾರೆ, ವಾಟ್ಸಪ್ ಮೆಸೇಜ್ ಮಾಡ್ತಾರೆ. ಏನಂದ್ರೆ ಇಲ್ಲಿಗೆ ಸಿಎಂ ಹಾಗೂ ಡಿಸಿಎಂ ಮತ್ತೆ ಶಾಸಕರು ಇಲ್ಲಿ ಪಾಕಶಾಲೆಯಲ್ಲಿ ಸೇರ್ತಾರೆ, ಅಲ್ಲಿ ಎಲ್ಲ ಪತ್ರಕರ್ತರು ಬರಬೇಕು ಅಂತ ಹೇಳ್ಬಿಟ್ಟು ಮೆಸೇಜ್ ಮಾಡೋದಲ್ಲದೆ ನಮಗೆ ಕರೆ ಮುಖಾಂತರ ತಿಳಿಸ್ತಾರೆ. ನಾವು ಅಲ್ಲಿಗೆ ಸುಮಾರು ಒಂದು 7 ಗಂಟೆಗೆ ಹೋಗ್ತೀವಿ. ಅಲ್ಲಿಗೆ 7:40 ಸಿಎಂ ಬರ್ತಾರೆ ಪಾಕಶಾಲೆಗೆ. ಬಂದಾಗ ಅಲ್ಲಿ ಸುಮಾರು ನಾವೆಲ್ಲ ಶಿರಾ ತಾಲೂಕಿನ ಎಲ್ಲ ಹಿರಿಯ ಪತ್ರಕರ್ತರು, ನಾವು ದೃಶ್ಯ ಮಾಧ್ಯಮದವರೆಲ್ಲ ಇರ್ತೀವಿ. ನಮ್ಮನ್ನ ಒಳಗಡೆ ಬಿಡೋದಿಲ್ಲ. ಯಾಕೆ ಅಂತ ಕೇಳಿದಾಗ ಬಿಡಕ್ಕೆ ಹೇಳಿಲ್ಲ, ಒಳಗಡೆ ಬಿಡಂಗಿಲ್ಲ ಅಂತ ಕೇಳ್ತಾರೆ. ಆಮೇಲೆ ನಮ್ಗೆ ಯಾರು ಫೋನ್ ಮಾಡಿದ್ರು ಅವ್ರನ್ನೂ ಸಹ ಒಳಗಡೆ ಬಿಟ್ಟಿಲ್ಲ. ನಮ್ಗೇನಂತ ಅರ್ಥ ಆಗ್ತಿಲ್ಲ, ಯಾಕೆ ಅಂತ. ಅಂಥದ್ದು ಏನು ನಡೀತು ಒಳಗಡೆ ಅನ್ನೋದು ಗೊತ್ತಾಗ್ತಿಲ್ಲ. ಯಾಕಂದ್ರೆ ನಾವು ಈಗ ಸಿಎಂ ಅವ್ರನ್ನ ಕೇಳಬೇಕಿತ್ತು. ಅಂದರೆ ನಾವೇನು ಈಗ ನಮ್ಮ ಸಿಎಂ ಅವ್ರನ್ನ ನಾವು ಒಂದೆರಡು ಪ್ರಶ್ನೆ ಮಾಡಬೇಕಿತ್ತು. ಏನಂದರೆ ಆವಾಗ ಅವರು 2018ರಲ್ಲಿ ಸಿಎಂ ಆಗಿದ್ದಂತಾಗ ಶಿರಾ ಕ್ಷೇತ್ರದಲ್ಲಿ ಸುಮಾರು ಕಾರ್ಯಗಳು ಅಂದರೆ ಸುಮಾರು ಪೆಂಡಿಂಗ್ ಇದ್ದಂಥ ಕಾರ್ಯಗಳನ್ನ ಅದ್ರ ಬಗ್ಗೆ ಯಾವ ಮಾಡಿರಲಿಲ್ಲ. ಅದ್ರ ಬಗ್ಗೆ ಕೇಳಬೇಕಿತ್ತು. ಆಮೇಲೆ ನಮ್ಮ ಇಲ್ಲಿ ಶಿರಾ ಶಾಸಕರು ಇದೇನು ಸುಮಾರು ಅಂದರೆ ಈಗ ನಿವೇಶನದ ಬಗ್ಗೆ ಆಗಿರ್ಬೋದು, ಏನು ಈಗ ಫ್ಲೈಟ್ ಅಂದರೆ ಕ್ರೀಡಾಂಗಣದ ಬಗ್ಗೆ, ವಿಮಾನ ನಿಲ್ದಾಣದ ಬಗ್ಗೆ ಕೆಲವೊಂದು ಪ್ರಶ್ನೆಗಳಿದ್ವು ನಮಗೆ. ಅವೆಲ್ಲ ಕೇಳಬೇಕಿತ್ತು. ಅದನ್ನ ಈಗ ಸಿಎಂ ನಾವೀಗ ಅಲ್ಲಿ ಬೆಂಗಳೂರಿಗೆ ಹೋಗಿ ಕೇಳೋಕ್ಕಾಗಲ್ಲ. ಸಿಎಂ ನಮ್ಮ ಹತ್ರಕ್ಕೆ ಬಂದಿದ್ರು, ಶಿರಾಗೆ ಬಂದಿದ್ರು. ಅವಕಾಶ ಇತ್ತು ನಮಗೆ ಒಂದೆರಡು ಪ್ರಶ್ನೆ ಕೇಳಿ ಅದಕ್ಕೆ ಉತ್ತರ ತಗೋಬೇಕಿತ್ತು. ಆಮೇಲೆ ಶಿರಾ ಕ್ಷೇತ್ರಕ್ಕೆ ಎಷ್ಟು ಅನುದಾನ ಬಂದಿದೆ, ಎಷ್ಟು ಬರಬೇಕು, ಏನೇನು ನಡೀತಾ ಇದೆ ಅನ್ನೋದನ್ನ ನಾವು ಕೇಳುತ್ತಾ ನಮಗೆ ಕೇಳಬೇಕಂತ ನಮಗೆ ತುಂಬ ಇತ್ತು. ಅಂದರೆ ಪತ್ರಕರ್ತರೆಲ್ಲ ಹೋಗಿದ್ವಿ. ಇದನ್ನ ನಿರಾಸೆ ಮಾಡಿದ್ರು. ಯಾಕೆ ಅಂತ ಗೊತ್ತಿಲ್ಲ. ಒಳಗಡೆ ಏನು ನಡೀತಂತ ಅರ್ಥ ಆಗ್ತಿಲ್ಲ, ಅಥವಾ ಏನು ನಮ್ಮನ್ನ ಯಾಕೆ ಕಡೆಗಣಿಸಿದ್ರು ಅಂತಲೇ ನಮಗೆ ಎಕ್ಸ್ಟ್ರಾ ಪ್ರಶ್ನೆ ಆಗಿದೆ. ಆಮೇಲೆ ಹಿರಿಯ ಪತ್ರಕರ್ತರನ್ನ ಅರ್ಧ ಕಿಲೋಮೀಟರ್ ದೂರದಲ್ಲಿ ನಿಲ್ಲಿಸ್ತೀರಾ ಅಂದ್ರೆ ಎಲ್ಲಿ ಬಂತು ಅನ್ನೋದು ತುಂಬಾ ನಮಗೆ ಬೇಜಾರು ತಂತು ರಾತ್ರಿ. ಈ ಕಾರಣಕ್ಕೆ ಬೇಸರಗೊಂಡ ಮಾಧ್ಯಮದವರು ತಾವೇ ಕರೆದು ಅವಮಾನ ಮಾಡುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದ್ದಾರೆ. ಈ ನಡುವೆ ಪೊಲೀಸರು ಮತ್ತು ಮಾಧ್ಯಮದವರ ನಡುವೆ ಕೆಲಕಾಲ ವಾಗ್ವಾದ ಕೂಡ ನಡೆಯಿತು. ಮಾಧ್ಯಮದವರನ್ನ ಅವಮಾನಗೊಳಿಸಿದ ಪೊಲೀಸರ ವಿರುದ್ಧ ಶಿರಾ ಮಾಧ್ಯಮ ಕೆಂಡಾಮಂಡಲರಾಗಿದ್ದು, ಈತ ಶಿರಾ ಶಾಸಕ ಟಿಬಿ ಜಯಚಂದ್ರ ವಿರುದ್ಧ ಕೂಡ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಈ ವಿಚಾರ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.